ಕಪ್ಪು ಬೆಲ್ಲದ ಪುಡಿ ಹಾಕಿ ಮಾಡಿದಂತಹ ನೆಯ್ಯಪ್ಪ ಇವತ್ತಿನ ರೆಸಿಪಿ. ಕಪ್ಪು ಬೆಲ್ಲದ ಹುಡಿಯ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು, ಅಷ್ಟೇ ರುಚಿ ಕೂಡ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಲಿಕ್ಕೆ ಸ್ವಲ್ಪ ಕಪ್ಪನ್ಸಿದ್ರು ತಿನ್ನಲಿಕ್ಕೆ ರುಚಿ ಆಗ್ತದೆ. ನೋಡಿ, ಇಲ್ಲಿ 1 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲದ ಪುಡಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟೇ ನೀರು ಹಾಕ್ತಾ ಇದ್ದೇನೆ. ಹಾಕಿ ಇದನ್ನು ಸ್ವಲ್ಪ ಕರಗಿಸಿದರೆ ಸಾಕು, ಮೆಲ್ಟ್ ಆದರೆ ಸಾಕು. ಇದು ನೋಡಿ, ಇದು ಮೆಲ್ಟ್ ಆಯಿತು. ಇದನ್ನು ನಾನೀಗ 1 ಕಪ್ ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟು, ಇದು ಎರಡನ್ನು, ಇದರ ಬದಲಿಗೆ ಗೋಧಿ ಹಿಟ್ಟು ಸಹ ಹಾಕ್ಕೊಳ್ಬಹುದು. ನಾನಿಲ್ಲಿ ಮೈದಾವೇ ಹಾಕ್ತಾ ಇದ್ದೇನೆ. ನೋಡಿ, ಎರಡನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ನಾನು ಒಂದು 6 ಏಲಕ್ಕಿಯನ್ನು ಇಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ, ಸಿಪ್ಪೆ ಹಾಕಲಿಲ್ಲ. ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಮತ್ತು ಕರಗಿಸಿದ ಇದು ಬೆಲ್ಲದ ನೀರು, ಕಪ್ಪು ಬೆಲ್ಲದ. ನೋಡಿ, ಬಣ್ಣ ನೋಡುವಾಗಲೇ ಗೊತ್ತಾಗ್ತದಲ್ಲ, ತುಂಬ ಟೇಸ್ಟಿ ಈ ಬೆಲ್ಲ. ಮಾರ್ಕೆಟಲ್ಲಿ ಪ್ಯಾಕೆಟಲ್ಲಿ ಸಿಗ್ತದೆ ಪುಡಿ ಬೆಲ್ಲ. ಇದು ಕಲರ್ ಡಾರ್ಕ್ ಆಗಿರ್ತದೆ ಇದರದ್ದು. ಇದನ್ನೊಂದು ಸಲ ಈ ರೀತಿ ಚಮಚದಲ್ಲೊಂದು ಸಲ ಮಿಕ್ಸ್ ಮಾಡುವ. ನಂತರ ಪುನಃ ಇದಕ್ಕೆ ಬೇಕನ್ನಿಸಿದರೆ ಉಳಿದ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಆಗುವವರೆಗೆ ರನ್ ಮಾಡಿದರೆ ಸಾಕು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದರ ಹಿಂದೆ ಸಹ ನಾನು ನೆಯ್ಯಪ್ಪ ರೆಸಿಪಿ ಹಾಕಿದ್ದೇನೆ, ಬೇರೆ ಬೇರೆ ಥರದ್ದು. ಅದನ್ನು ಸಹ ಚೆಕ್ ಮಾಡಿ ನೀವು ನೋಡಬಹುದು. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಬ್ಯಾಟರ್ ಕರೆಕ್ಟ್ ಇದೆ. ಇದು 1 ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಹಾಕಿದ್ದಷ್ಟೇ. ನೋಡಿ, ಇದನ್ನೀಗ ಇನ್ನೊಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ತುರಿ ನಾನು ಹಾಕ್ತೇನೆ, ತುಂಬ ರುಚಿ ಆಗ್ತದೆ. ಅದಕ್ಕೋಸ್ಕರ 1 ಕಪ್ಪಿನಷ್ಟು ನಾನಿಲ್ಲಿ ಸಾಧಾರಣ ತೆಂಗಿನ ತುರಿ ಹಾಕಿದ್ದೇನೆ. ಇದೀಗ ಸೌಟಲ್ಲಿ ನಿಮಗೆ ತೋರಿಸಿದ್ದು ಚೆನ್ನಾಗಿ ತುರಿದ ತೆಂಗಿನ ತುರಿ. ಇದು ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಈಗ ಒಂದು 1/4 ಚಮಚದಷ್ಟು ನಾನಿಲ್ಲಿ ಸೋಡಾ ಹುಡಿ ಹಾಕ್ತಾ ಇದ್ದೇನೆ, ಬೇಕಿಂಗ್ ಸೋಡಾ. ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಈ ರೀತಿ ಇದನ್ನು ಚೆನ್ನಾಗಿ, ಅಂದರೆ ಒಂದು ಸಾಧಾರಣ 5-6 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ತಕ್ಷಣ ಹಾಕಬಹುದು. ನೋಡಿ, ಸರಿ ಇದೆ ಬ್ಯಾಟ್ರಿ. ಇಷ್ಟೇ ದಪ್ಪ ಇದ್ರೇ ಸರಿಯಾಗೋದು, ತುಂಬ ನೀರು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ. ತೆಂಗಿನ ಎಣ್ಣೆ ಅಥವಾ ಯಾವುದೇ ಎಣ್ಣೆ ಇಲ್ಲಿ ಹಾಕ್ಕೊಳ್ಬಹುದು. ಎಣ್ಣೆ ಈಗ ಬಿಸಿಯಾಗಿದೆ ನೋಡಿ. ಇದರಲ್ಲಿ ನಾನು ಸಾಧಾರಣ ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ತುಂಬ ದೊಡ್ಡ ನೆಯ್ಯಪ್ಪ ಮಾಡ್ತಾ ಇಲ್ಲ, ಸ್ವಲ್ಪ ಸಣ್ಣ ನೆಯ್ಯಪ್ಪ ಮಾಡ್ತಾ ಇದ್ದೇನೆ. ಹಾಗಾಗಿ ಕಡಿಮೆ ಎಣ್ಣೆ ಹಾಕಿ ಮಾಡ್ತಾ ಇದ್ದೇನೆ. ಒಂದು 3 ಆಯಿತು ನೋಡಿ. ಇಲ್ಲೀಗ ಮೊದಲೊಂದು ಸಲ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯಿಸಬೇಕು. ಮೀಡಿಯಮ್ ಹೀಟಲ್ಲೇ ಬೇಯಿಸಿದರೆ ಸ್ವಲ್ಪ ಕಪ್ಪಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ನಡುವೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆಯನ್ನು ಸ್ವಲ್ಪ ಚಮಚದಲ್ಲಿ ಈ ರೀತಿ ಮೇಲ್ಗಡೆ ಹಾಕಿದರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಖಂಡಿತ ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಡಿಮಾರ್ಟ್ ಇಲ್ಲೆಲ್ಲ ಕಪ್ಪು ಬೆಲ್ಲದ ಪ್ಯಾಕೆಟ್ ಸಿಗ್ತದೆ. ಟೇಸ್ಟ್ ಸಹ, ಕಾಫಿ ಮಾಡಲಿಕ್ಕೆ ಸಹ ಅದೇ ರೀತಿ ಒಳ್ಳೆಯದಾಗ್ತದೆ. ಮೊದಲೆಲ್ಲ ನಾವು ಪುಟ್ಟು ಕಾಫಿ ಅಂತ ಮಾಡ್ತಾ ಇದ್ದೆವು, ಅದಕ್ಕೆ ಈ ಬೆಲ್ಲ ಹಾಕಿ ಸಹ ಮಾಡ್ಬೋದು. ಮಂಗಳೂರಲ್ಲಿ ಸಿಗುವ ಓಲೆ ಬೆಲ್ಲದ ಟೇಸ್ಟೇ ಇದಿರ್ತದೆ. ಅಂದರೆ ಉರುಟಾಗಿ ಸಿಗುವಂಥ ಒಂದು ಬೆಲ್ಲ ಇದೆ, ಓಲೆ ಬೆಲ್ಲ ಅಂತ, ಅದೇ ಟೇಸ್ಟ್ ಬರ್ತದೆ. ನೋಡಿ, ನಾನಿಲ್ಲಿ ತಿರುಗಿಸಿ ಹಾಕಿಸಿ ಇದನ್ನು ಬೇಯಿಸಿ ಆಯಿತು. ಇನ್ನು ಇದನ್ನು ತೆಗಿತೇನೆ ನಾನೀಗ ಒಂದು ಪ್ಲೇಟಿಗೆ. ಚೆನ್ನಾಗಿ ಇದು ಫ್ರೈ ಆಗಿದೆ, ನಡುವೆ ಸಹ ಚೆನ್ನಾಗಿ ಬೆಂದಿರ್ತದೆ. ಹಾಗಾಗಿ ಒಂದೊಂದನ್ನೇ ತೆಗೆದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಬಣ್ಣ ಕಪ್ಪನ್ಸಿದ್ರು ರುಚಿ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ಜಾಸ್ತಿ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು, ಸಿಹಿ ಜಾಸ್ತಿ ತಿನ್ನುವವರು. ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ. ಇನ್ನೊಂದು ಸಲ, 2ನೇ ಸಲ ಸಹ ನಾನು ಇದೇ ರೀತಿ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು ಸಾಧಾರಣ ಒಂದು 12ರಷ್ಟು ನೆಯ್ಯಪ್ಪ ಆಗ್ತದೆ. ಸಣ್ಣ ಗಾತ್ರದ ನೆಯ್ಯಪ್ಪ ಮಾಡಿದ್ದು, ಹಾಗಾಗಿ 2ನೇ ಸಲ ಸಹ ಮಾಡಿದ್ದನ್ನೀಗ ನಿಮಗೆ ತೋರಿಸಿದ್ದೇನೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.